ಅಕ್ಟೋಬರ್ 3ರಿಂದ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸರ್ವೆ. ಬೆಂಗಳೂರಲ್ಲಿ ನಗರದಲ್ಲಿ ವಿಳಂಬವಾಗಿದ್ದಂತಹ ಜಾತಿ ಗಣತಿ ಸರ್ವೆ ನಡೆಸುವುದಕ್ಕೆ ಜಿಬಿಎಯಿಂದ ಸಿಬ್ಬಂದಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಬೆಂಗಳೂರು ನಗರದಲ್ಲಿ ವಿಳಂಬವಾಗಿದ್ದಂತಹ ಜಾತಿ ಜನಗಣತಿ ಸರ್ವೆ ನಡೆಸುವುದಕ್ಕೆ ಜಿಬಿಎಯಿಂದ ಸಿಬ್ಬಂದಿ ನೇಮಕವನ್ನ ಮಾಡಲಾಗ್ತಾ ಇದೆ. ಪ್ರತಿ ಮನೆಗೂ ತೆರಳಿ ಮನೆ ಮುಖ್ಯಸ್ಥರ ಬಳಿ ಮಾಹಿತಿ ಸಂಗ್ರಹವನ್ನ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ಸರ್ವೆಗೆ 22,000 ಸರ್ಕಾರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಅಶ್ವವೇಗ ನ್ಯೂಸ್ಗೆ ಜಿಬಿಎ ಉನ್ನತ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಅಕ್ಟೋಬರ್ 3ರಿಂದ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸರ್ವೆ ಪ್ರಾರಂಭವಾಗಲಿದೆ. ಬೆಂಗಳೂರು ನಗರದಲ್ಲಿ ವಿಳಂಬವಾಗಿದ್ದಂತಹ ಜಾತಿ ಜನಗಣತಿ ಸರ್ವೆ ನಡೆಸೋದಕ್ಕೆ ಜಿಬಿಎಯಿಂದ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ ವಿಳಂಬವಾಗಿತ್ತು ಜಾತಿ ಜನಗಣತಿ ಸರ್ವೆ ನಡೆಸೋದಕ್ಕೆ ಜಿಬಿಎಯಿಂದ ಸಿಬ್ಬಂದಿಯ ನೇಮಕ ಕೂಡ ಮಾಡಲಾಗಿದೆ. ಪ್ರತಿ ಮನೆಗೂ ತೆರಳಿ ಮನೆ ಮುಖ್ಯಸ್ಥರ ಬಳಿ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಬೆಂಗಳೂರಿನಲ್ಲಿ ಸರ್ವೆಗೆ 22,000 ಸರ್ಕಾರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಅಕ್ಟೋಬರ್ 3ರಿಂದ ಬೆಂಗಳೂರಿನಲ್ಲಿ ಶುರುವಾಗುತ್ತೆ ಜಾತಿ ಗಣತಿ ಸರ್ವೆ. ಈಗಾಗಲೇ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಜಾತಿ ಗಣತಿ ಸರ್ವೆ ಶುರುವಾಗಿರುವಂಥದ್ದು. ಹಾಗೇನೆ ಅದ್ರ ಜೊತೆಗೆ ಆಪ್ ಸಮಸ್ಯೆ, ಸರ್ವರ್ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಅಕ್ಟೋಬರ್ 3ರಿಂದ ಜಾತಿ ಗಣತಿ ಸರ್ವೆ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲೇನು ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಸರ್ವೆ ನಡೆಸೋದಕ್ಕೆ ಜಿಬಿಎಯಿಂದ ಸಿಬ್ಬಂದಿಯನ್ನ ನೇಮಕ ಕೂಡ ಮಾಡಲಾಗಿದೆ. ಪ್ರತಿ ಮನೆಗೂ ತೆರಳಿ ಮನೆ ಮುಖ್ಯಸ್ಥರ ಬಳಿ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಬೆಂಗಳೂರಿನಲ್ಲಿ ಸರ್ವೆಗೆ 22,000 ಸರ್ಕಾರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಅಶ್ವವೇಗ ನ್ಯೂಸ್ಗೆ ಜಿಬಿಎ ಉನ್ನತ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ವಿಳಂಬವಾಗಿದ್ದಂತಹ ಜಾತಿ ಜನಗಣತಿ ಸರ್ವೆ ನಡೆಸೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಎಲ್ಲಾ ಕಡೆ ಸಾಕಷ್ಟು ಲೇಟ್ ಕೂಡ ಆಗಿತ್ತು. ಬಿಕಾಸ್ ಆ್ಯಪ್ಗಳ ಸಮಸ್ಯೆ, ಸರ್ವರ್ ಸಮಸ್ಯೆ ಆಗ್ತಾ ಇತ್ತು. 1 ಅವರ್ ಕೂಡ ಕಾಯಬೇಕಾಗಿತ್ತು ಅಂತ ಹೇಳಿ ಶಿಕ್ಷಕರು ಹೇಳ್ತಾ ಇದ್ರು. ಶಿಕ್ಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ವಿಳಂಬ ಆಗ್ತಾ ಇದೆ, ಎಷ್ಟೊತ್ತು ಕಾಯೋದು ಅಂತ. ಆಬ್ವಿಯಸ್ಲಿ ಹಳ್ಳಿ ಕಡೆ ಹೋದ್ರಂತೂ ನೆಟ್ವರ್ಕ್ ಸಮಸ್ಯೆ ಆಗೇ ಆಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಇನ್ನು ಯಾವ ಸಮಸ್ಯೆ ಎದುರಾಗುತ್ತೆ ಜಾತಿ ಗಣತಿಗೆ ಅಂತ ಹೇಳಿ ಕಾದ್ ನೋಡ್ಬೇಕಿದೆ. ಬೆಂಗಳೂರಿನಲ್ಲಿ ಸರ್ವೆಗೆ 22,000 ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಅಶ್ವವೇಗ ನ್ಯೂಸ್ಗೆ ಜಿಬಿಎ ಉನ್ನತ ಅಧಿಕಾರಿಗಳಿಂದ ಮಾಹಿತಿ ಕೂಡ ಸಿಗ್ತಾ ಇದೆ. ಅಕ್ಟೋಬರ್ 3ರಿಂದ ಬೆಂಗಳೂರಿನಲ್ಲಿ ಶುರುವಾಗುತ್ತೆ ಜಾತಿ ಗಣತಿ ಸರ್ವೆ. ವಿಳಂಬವಾಗಿತ್ತು ಜಾತಿ ಗಣತಿ ಸರ್ವೆ ಬೆಂಗಳೂರಿನಲ್ಲಿ. ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಬೆಂಗಳೂರಿನಲ್ಲಿ ಜಾತಿ ಗಣತಿ ಸರ್ವೆ ಅಕ್ಟೋಬರ್ 3ರಿಂದ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ನಿರೀಕ್ಷೆ, ಈಗಾಗಲೇ ನೋಡಬಹುದು ರಾಜ್ಯಾದ್ಯಂತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿ ಶುರುವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನಲ್ಲೂ ಕೂಡ ಶುರು ಮಾಡಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇದುವರೆಗೂ ಕೂಡ ಗಣತಿಗೆ ಇನ್ನ ನೇಮಕ ಆಗಿರಲಿಲ್ಲ. ಅಂದ್ರೆ ಗಣತಿಗೆ ಇನ್ನ ಸಿಬ್ಬಂದಿಗಳ ಕೊರತೆ ಹಾಗೂ ಎಲ್ಲ ಒಂದ್ ಕಡೆ ಏನು ಇದುವರೆಗೂ ಟ್ರೈನಿಂಗ್ ಕೂಡ ಕೊಟ್ಟಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕೂಡ ಈಗ ಹಿಂದೆ ಜಿಬಿಎ ಆಯುಕ್ತರು ಕೂಡ ಹೇಳಿಕೆ ಕೊಟ್ಟಿದ್ರು. ಈಗ ಅಕ್ಟೋಬರ್ 3ರಿಂದ ಏನು ಒಂದು ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯ ಸಮೀಕ್ಷೆ ಮಾಡೋದಕ್ಕೂ ಕೂಡ ಈಗ ಆದೇಶ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ 22,000ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಬೆಂಗಳೂರಿನಲ್ಲಿ ಗಣತಿ ಮಾಡೋದಕ್ಕೆ ನೇಮಕ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ 3ನೇ ತಾರೀಕಿಂದ ಏನು ಬೆಂಗಳೂರಿನಲ್ಲಿ ಗಣತಿ ಶುರುವಾಗುತ್ತೆ. ಈ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿರುವಂತದ್ದು ಜಿಬಿಎ ಮುಖ್ಯ ಆಯುಕ್ತರು ಅಂತ ಏನು ಮಹೇಶ್ವರ ಅವರು. ಅಕ್ಟೋಬರ್ 3ರಿಂದ ಸ್ಟಾರ್ಟ್ ಆಗಿ ಯಾವಾಗ ಮುಗಿಯುತ್ತೆ? ಏನಾದ್ರೂ ವಿಳಂಬ ಆಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಇದ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಇದೆಯಾ? ಈಗಾಗಲೇ ಎಲ್ಲೋ ಒಂದ್ ಕಡೆ ಸರ್ಕಾರ ಅಕ್ಟೋಬರ್ 7ನೇ ತಾರೀಕು ಒಳಗಡೆ ರಾಜ್ಯಾದ್ಯಂತ ಏನು ಒಂದು ಸಮೀಕ್ಷೆ ಮುಗಿಸ್ಬೇಕಂತ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ದಿನ 100, 150, 200 ಒಬ್ಬೊಬ್ಬರಿಗೆ ಟೀಚರ್ಸ್ ಗಳಿಗೆ ಸಿಬ್ಬಂದಿಗಳಿಗೆ ಟಾರ್ಗೆಟ್ ಕೊಟ್ಟಿರುವಂತದ್ದು. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಟೀಚರ್ಸ್ ಆಗಿ ಸಿಬ್ಬಂದಿಗಳಿಗೆ ಕೇವಲ 10ರಿಂದ 15 ಮನೆಗಳು ಮಾತ್ರ ಸಮೀಕ್ಷೆ ಮಾಡಕ್ ಆಗ್ತಿದೆ. ಯಾವುದೇ ಕಾರಣಕ್ಕೂ ಕೂಡ 150 ಮುಟ್ಟಕ್ಕಾಗಲ್ಲ. ಈ ಏನು ಗಡುವು ಕೊಟ್ಟಿದ್ದಾರೆ ಅಕ್ಟೋಬರ್ 7ನೇ ತಾರೀಕು, ಅದನ್ನ ಮುಂದೂಡ್ಬೇಕಂತ ಕೂಡ ಈಗಾಗಲೇ ಕೆಲವು ಸಿಬ್ಬಂದಿಗಳು ಕೂಡ ಸರ್ಕಾರಿ ನೌಕರರು ಕೂಡ ಮನವಿ ಮಾಡಿರುವಂತದ್ದು. ಆದ್ರೆ ಬೆಂಗಳೂರಿನಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿವೆ. ಅವುಗಳನ್ನ ಒಂದ್ ರೀತಿಯಲ್ಲಿ ಗಣತಿ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ 15 ದಿನಗಳಲ್ಲಿ ಮುಗಿಯಲ್ಲ, ಸುಮಾರು 3 ತಿಂಗಳು ಬೇಕಾಗುತ್ತೆ. ಯಾಕಂದ್ರೆ ಮನೆ ಮುಖ್ಯಸ್ಥರನ್ನ ಕೂರ್ಸಿ ಭೇಟಿ ಮಾಡಿ ಅವ್ರ ಆಧಾರ್ ಕಾರ್ಡ್ನ ಒಂದ್ ರೀತಿಯಲ್ಲಿ ಫೋನಲ್ಲಿ ಅಪ್ಡೇಟ್ ಮಾಡ್ಕೊಂಡು ಅದನ್ನ ಅಪ್ಲೋಡ್ ಮಾಡಬೇಕು ಸಿಸ್ಟಮ್ಗೆ. ಆ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಲೇಟ್ ಆಗುತ್ತೆ ಅಂತ ಕೂಡ ಈಗಾಗಲೇ ಕೆಲವು ಸಿಬ್ಬಂದಿಗಳು ತಮ್ಮ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಎಕ್ಸ್ಟೆನ್ಷನ್ ಮಾಡ್ತಾರಂತ ಕಾದು ನೋಡ್ಬೇಕಾಗತ್ತೆ ನಿರೀಕ್ಷಾ.
ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.